ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಯಾವ ವಿಚಾರಕ್ಕೆ? ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರೋದು. ಬುಧವಾರ ಪಂದ್ಯ ನಡೆಸುವ ಕುರಿತು ಸಭೆ ಕರೆದಿದ್ದೇನೆ. ಜಸ್ಟಿಸ್ ಪುನಃ ಶಿಫಾರಸು ಪಾಲಿಸಬೇಕು ಅಂತ ಹೇಳಿದ್ದೀವಿ. ಸರ್ಕಾರದ ನೇತೃತ್ವದಿಂದ ಸಮಿತಿಯನ್ನ ರಚಿಸಲಾಗಿದೆ. ಸಮಿತಿಯು ಒಂದಷ್ಟು ಶಿಫಾರಸು ಮಾಡಿದೆ ಅಂತ ಹೇಳಿ ಪರಂ ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯವನ್ನು ನಡೆಸಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಆ ಒಂದು ಸಮಿತಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಪರಿಶೀಲನೆ ನಡೆಸಿದ್ದಾರೆ. ಯಾವ್ಯಾವ ಭಾಗಗಳಲ್ಲಿ ಏನೇನು ಸಮಸ್ಯೆ ಇದೆ, ಪಂದ್ಯ ನಡೆಯೋದೇ ಆದರೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕಾಗಿ ಬರುತ್ತೆ, ಎಷ್ಟು ಜನ ಸೇರಬೇಕು, ಎಷ್ಟು ಜನ ಸೇರಿದಾಗ ಅದನ್ನು ಹೇಗೆ ಕಂಟ್ರೋಲಿಗೆ ತರಬೇಕು, ಏನು ಅಂದರೆ ಅವಘಡಗಳು ಸಂಭವಿಸದೇ ಇರೋ ಹಾಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದೆ, ಇದೆಲ್ಲದರ ಒಂದು ವಿಚಾರಣೆ ಪರಿಶೀಲನೆ ಎಲ್ಲವೂ ಕೂಡ ಸಮಿತಿಯಿಂದ ಆಗಿದೆ. ಅದರ ಜೊತೆಗೆ ಜಸ್ಟಿಸ್ ಪುನಃ ಶಿಫಾರಸು ಪಾಲಿಸಬೇಕು ಅಂತ ಕೂಡ ಹೇಳಿದ್ದೀವಿ. ಸರ್ಕಾರದ ನೇತೃತ್ವದಿಂದ ಸಮಿತಿಯನ್ನು ಈಗ ಆಲ್ರೆಡಿ ರಚನೆ ಮಾಡಲಾಗಿದೆ. ಸಮಿತಿಯವರು ಒಂದಷ್ಟು ಶಿಫಾರಸನ್ನು ಮಾಡಿದ್ದಾರೆ, ಏನೇನು ಮಾಡಬೇಕು ಅಂತೇಳಿ. ಅದರ ಕುರಿತಾಗಿ ನಾವು ಮಾತನಾಡಲಿಕ್ಕೆ ಅಂತ ಬುಧವಾರ ಪಂದ್ಯ ನಡೆಸುವ ಕುರಿತು ಸಭೆ ಕರೆದಿದ್ದೇವೆ. ಸಭೆ ಆದಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಗೃಹ ಸಚಿವ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಪುನಃ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಪುನಃ ಅವರು ಕಮಿಷನ್ ಮಾಡಿತ್ತು. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ಮತ್ತು RCB ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಪುನಃ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ, ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ನಮ್ಮ ಏನು ಮಹೇಶ್ವರ ಅವರು BBMP ಕಮಿಷನರ್ ಇದ್ದಾರೆ, GBA ಕಮಿಷನರ್, ಈಗ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಇವ್ರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ. ಅವರು ಕೂಡ ಅವರಿಗೆ